ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ರನ್ನ ವೈಭವ ರಥಯಾತ್ರೆಗೆ ಕಂದಾಯ ಇಲಾಖೆ ಸಿಬ್ಬಂದಿ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಫೆಬ್ರವರಿ 22, 23 ಮತ್ತು 24ರಂದು ರನ್ನ ವೈಭವ 2025 ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಗುವುದು ಎಂದು ನಗರಾಭಿವೃದ್ಧಿ ಯೋಜನಾ ನಿರ್ದೇಶಕ ಡಿ.ವೈ. ಸುರ್ಕೋಡ್ ಅವರು ಹೇಳಿದರು. ಅವರು ಕುಷ್ಟಗಿ ನಗರಕ್ಕೆ ಗುರುವಾರ ಆಗಮಿಸಿದ್ದ ರನ್ನ ವೈಭವ ರಥಯಾತ್ರೆಗೆ ಸ್ವಾಗತಿಸಿ ಮಾತನಾಡಿದರು. 3 ದಿನಗಳ ಕಾಲ ನಡೆಯುವ ರನ್ನ ವೈಭವದಲ್ಲಿ ನಾಡಿನಾದ್ಯಂತ ಸಾಹಿತಿಗಳು, ಚಿಂತಕರು ಭಾಗವಹಿಸಲಿದ್ದಾರೆ. ಅವರಿಂದ ವಿವಿಧ ವಿಚಾರಗೋಷ್ಠಿಗಳು ನಡೆಯಲಿವೆ. ನಾಡಿನ ವಿವಿಧ ಭಾಗದ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದ್ದಾರೆ. ಈ ಉತ್ಸವಕ್ಕೆ ಮತ್ತಷ್ಟು ಮೆರುಗು ಹೆಚ್ಚಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಫೆಬ್ರವರಿ 19ರಂದು ರನ್ನ ರಥಯಾತ್ರೆಯ ವೈಭವಕ್ಕೆ ಚಾಲನೆ ನೀಡಲಿದ್ದಾರೆ. ಈ ರಥಯಾತ್ರೆ ಬೆಂಗಳೂರು, ತುಮಕೂರು, ಚಿತ್ರದುರ್ಗ ಮಾರ್ಗವಾಗಿ ಹೊಸಪೇಟೆಯಿಂದ ಕುಷ್ಟಗಿ ಮೂಲಕ ಬಾಗಲಕೋಟೆ ಜಿಲ್ಲೆಯ ಮುಧೋಳಕ್ಕೆ ತಲುಪಲಿದೆ ಎಂದು ತಿಳಿಸಿದರು. ಈ ವೇಳೆ ಆನಂದ್ ರಾಜಣ್ಣ ತೋಡ್ಗಾರ್, ಕುಷ್ಟಗಿ ಶ್ರೇಷ್ಠದಾರ್ ಶರಣಯ್ಯ ನಿಡಗುಂದಿಮಠ, ಶಿವಶರಣಗೌಡ, ಕಂದಾಯ ನಿರೀಕ್ಷಕ ಅಬ್ದುಲ್ ರಜಾಕ್ ಸೇರಿದಂತೆ ಕಂದಾಯ ಇಲಾಖೆ ಸಿಬ್ಬಂದಿ, ಪೊಲೀಸರು ಇದ್ದರು. ನಂತರ ರಥಯಾತ್ರೆಯನ್ನು ಇಲ್ಕಲ್ ನಗರಕ್ಕೆ ಬೀಳ್ಕೊಡಲಾಯಿತು. ಮುಧೋಳದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಕಷ್ಟು ಕಲಾವಿದರು, ಸಾಹಿತಿಗಳು ಮತ್ತು ಕಲಾ ತಂಡಗಳು 3 ದಿನ ರಾಜ್ಯದ ಎಲ್ಲ ಪ್ರತಿಷ್ಠಿತ ತಂಡಗಳು ಬಂದಾವ, ಕಲಾ ತಂಡಗಳು ಬಂದಾವ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅದಕ್ಕಾಗಿ ಈ ರಾಜ್ಯದ ರಥೋತ್ಸವವನ್ನು ನಾವು ರಾಜಧಾನಿಯಿಂದ ಮುಧೋಳವರೆಗೆ ನಾವು ಚಾಲನೆ ಮಾಡ್ತೀವಿ.